ಬಂಗಾಳದಲ್ಲಿ ದೀದಿಗೆ ಸಂಕಷ್ಟ. ಒಂದೇ ಸಲಕ್ಕೆ 3 ಆಘಾತ. ಪಶ್ಚಿಮ ಬಂಗಾಳದ ಚುನಾವಣಾ ಕಣ ಈಗ ರಂಗೇರಿದೆ. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ್ ಕಾಂಗ್ರೆಸ್ಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಆಘಾತಗಳು ಎದುರಾಗ್ತಾ ಇವೆ. ಚುನಾವಣಾ ಆಯೋಗದ ಹೊಸ ನಿಯಮ ಮತ್ತು ಆಪ್ತ ಸಲಹೆಗಾರ ಸಂಸ್ಥೆ ಐಪ್ಯಾಕ್ನ ದಿಢೀರ್ ನಿರ್ಧಾರ ದೀದಿಗೆ ನಡುಕ ಹುಟ್ಟಿಸಿವೆ. ಮಮತಾ ಬ್ಯಾನರ್ಜಿಗೆ ಸಂಕಷ್ಟ ತಂದೊಡ್ಡುವಂತಹ ಬೆಳವಣಿಗೆ ಏನಾಯಿತು? ಇಲ್ಲಿದೆ ಆ ವರದಿ. ಪಶ್ಚಿಮ ಬಂಗಾಳದ ಅಖಾಡದಲ್ಲಿ ಮಮತಾ ಬ್ಯಾನರ್ಜಿಗೆ ಬಿಗ್ ಶಾಕ್ ಎದುರಾಗಿದೆ. ಅಕ್ರಮ ಮತದಾನ ತಡೆಯಲು ಚುನಾವಣಾ ಆಯೋಗ ಬ್ರಹ್ಮಾಸ್ತ್ರ ಬಿಟ್ಟಿದ್ದರೆ, ಇತ್ತ ದೀದಿಯ ಗೆಲುವಿನ ತಂತ್ರ ರೂಪಿಸುತ್ತಿದ್ದ ಐಪ್ಯಾಕ್ ಸಂಸ್ಥೆ ಬಾಗಿಲು ಮುಚ್ಚಿದೆ. ಇದೆಲ್ಲದರ ನಡುವೆ ಪ್ರಧಾನಿ ಮೋದಿ ಝನ್ಮುರಿ ಸವಿಯುತ್ತಾ ಮತದಾರರ ಮನಗೆಲ್ಲುತ್ತಿದ್ದಾರೆ. ನರೇಂದ್ರ ಮೋದಿ ಅನಿರೀಕ್ಷಿತ ಶಾಕ್ ಕೊಡುವುದರಲ್ಲಿ ಎತ್ತಿದ ಕೈ. ಬಂಗಾಳದ ಪ್ರಚಾರದ ಸಮಯದಲ್ಲಿ ದಿಢೀರನೆ ಚುರುಮುರಿ ಅಂಗಡಿಗೆ ಹೋಗಿ ತಾವೇ ದುಡ್ಡು ಕೊಟ್ಟು ಅಲ್ಲೇ ಜಲ್ಮುರಿ ಅಂದ್ರೆ ಚುರುಮುರಿ ತಿಂದ ದೃಶ್ಯ ಈಗ ಪಶ್ಚಿಮ ಬಂಗಾಳದಲ್ಲಿ ವೈರಲ್ ಆಗಿಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ಇದು ಮನೆಮಾತಾಗಿ ಬಿಟ್ಟಿದೆ. ಮೋದಿ ಜನಪ್ರಿಯತೆಯನ್ನು ದಿಢೀರನೆ ಹೆಚ್ಚಿಸಿಬಿಟ್ಟಿದೆ. अच्छे वाला कितने का होता है? 10-20। हाँ, जो भी है बना दो. हाँ, दाल थोड़ी खाएंगे? हाँ, खाएंगे, बिल्कुल खाएंगे. तो कितना 10 रुपए देना है? दुकान में आए सर. हाँ, 10 रुपए देना है. नहीं भाई, ऐसा नहीं. हाँ, आप प्याज खाते हैं, दिमाग नहीं खाते बस. ಇದು ಮಮತಾ ದೀದಿಯ ಆತಂಕಕ್ಕೆ ಕಾರಣವಾಗಿದೆ. ಈ ಆತಂಕದ ನಡುವೆ ಟಿಎಂಸಿಗೆ ಡಬಲ್ ಶಾಕ್ ಹೊಡೆತ ಬಿದ್ದಿದೆ. ಬುರ್ಖಾ ಮರೆಯಲ್ಲಿ ಇನ್ನು ನಡೆಯಲ್ಲ ಆಟ. ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಕೇಂದ್ರ ಚುನಾವಣಾ ಆಯೋಗ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. 1994ರ ನಂತರ ಇದೇ ಮೊದಲ ಬಾರಿಗೆ ಮತದಾನ ಕೇಂದ್ರದ 100 ಮೀಟರ್ ಹೊರಗಡೆಯೇ ಫೇಸ್ ವೆರಿಫಿಕೇಷನ್ ಕಡ್ಡಾಯಗೊಳಿಸಲಾಗಿದೆ. ಬುರ್ಖಾ ಅಥವಾ ಮುಖ ಮುಚ್ಚಿಕೊಂಡಿರುವ ಮಹಿಳೆಯರನ್ನು ಮಹಿಳಾ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮಹಿಳಾ ಭದ್ರತಾ ಸಿಬ್ಬಂದಿ ತಪಾಸಣೆ ನಡೆಸಲಿದ್ದಾರೆ. ಇಷ್ಟು ವರ್ಷ ಬುರ್ಖಾ ಮರೆಯಲ್ಲಿ ನಡೆಯುತ್ತಿದ್ದ ನಕಲಿ ಮತದಾನಕ್ಕೆ ಇದು ದೊಡ್ಡ ಹೊಡೆತ ನೀಡಲಿದೆ. ಪಾರದರ್ಶಕ ಚುನಾವಣೆ ದೀದಿಯ ವೋಟ್ ಬ್ಯಾಂಕಿಗೆ ಕುತ್ತು ತರುವ ಸಾಧ್ಯತೆ ಇದೆ. ಐಪ್ಯಾಕ್ ಸಂಸ್ಥೆ ಕ್ಲೋಸ್, ಟಿಎಂಸಿಗೆ ಬಿಗ್ ಶಾಕ್. ನಿಮಗೆ ನೆನಪಿರಬಹುದು, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಒಂದು ಫೈಲನ್ನು ಹಿಡಿದು ಕಚೇರಿಯೊಂದರಿಂದ ಹೊರಬಂದಂತಹ ದೃಶ್ಯ. ಅವರು ಆ ಫೈಲನ್ನು ದೋಚಿಕೊಂಡು ಬಂದರು ಅನ್ನೋ ಆರೋಪ ಎದುರಿಸ್ತಾ ಇದ್ದಾರೆ. ಆ ಫೈಲ್ ಅವರು ತಂದಿದ್ದು ಐಪ್ಯಾಕ್ ಸಂಸ್ಥೆಯ ಆಫೀಸಿನಿಂದ. ಈ ಐಪ್ಯಾಕ್ ಕಂಪನಿ ಯಾವುದು ಗೊತ್ತಾ? ಮಮತಾ ಬ್ಯಾನರ್ಜಿ ಅವರ ಚುನಾವಣಾ ತಂತ್ರಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಂತಹ ಸಂಸ್ಥೆ. ಅಂಥ ಪ್ರಮುಖ ಸಂಸ್ಥೆ ಈಗ ದಿಢೀರನೆ ಪಶ್ಚಿಮ ಬಂಗಾಳದಲ್ಲಿ ತನ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದೆ. ಜಾರಿ ನಿರ್ದೇಶನಾಲಯದ ದಾಳಿಯ ಬೆನ್ನಲ್ಲೇ ಕಾನೂನು ಸಂಕಷ್ಟಗಳ ನೆಪವೊಡ್ಡಿ ಉದ್ಯೋಗಿಗಳಿಗೆ 20 ದಿನಗಳ ಕಾಲ ರಜೆ ಮೇಲೆ ಹೋಗಲು ಇಮೇಲ್ ಕಳುಹಿಸಲಾಗಿದೆ. ಚುನಾವಣೆ ಹೊತ್ತಲ್ಲೇ ದೀದಿಯ ಬಲಗೈನಂತಹ ಸಂಸ್ಥೆ ಕೈಕೊಟ್ಟಿರುವುದು ಟಿಎಂಸಿ ಪಾಳ್ಯದಲ್ಲಿ ಆತಂಕ ಮೂಡಿಸಿದೆ. ಬಿಜೆಪಿ ಈ ಬೆಳವಣಿಗೆಯನ್ನು ದೀದಿಯ ಸೋಲಿನ ಮುನ್ಸೂಚನೆ ಎಂದು ಬರೆಡಿಸುತ್ತಿದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವಿನ ಮತಗಳಿಕೆ ಪ್ರಮಾಣ ಕೇವಲ 4.73%. ಇಷ್ಟು ಕಡಿಮೆ ಅಂತರವನ್ನು ಹೆಚ್ಚಿಸಿಕೊಳ್ಳುವುದಿರಲಿ, ಉಳಿಸಿಕೊಳ್ಳುವುದು ಮಮತಾ ಅವರ ಟಿಎಂಸಿಗೆ ತ್ರಾಸದಾಯಕ ಎನಿಸತೊಡಗಿದೆ. 2 ಹಂತದಲ್ಲಿ ನಡೆಯುವ ಮತದಾನದಲ್ಲಿ ಮತದಾರ ಯಾರ ಕೊರಳಿಗೆ ವಿಜಯಮಾಲೆ ಹಾಕಲಿದ್ದಾನೋ ಏನೋ. ಮೇ 4ರವರೆಗೆ ಕಾಯಲೇಬೇಕಾಗಿದೆ.